ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗಿರೀಶ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಇವತ್ತು ನಿಮಗೆ ಒಂದು ಸ್ಪೆಷಲ್ ಏನಂದರೆ, ನಾವು ಕಬ್ಬಿನ ತರಕಾರಿ ಮಶ್ರೂಮ್ ಮಾಡಿದ್ದು ಅಂತ ಹೇಳಿದ್ವಲ್ಲ, ಬಂದಿದೆ ಮಶ್ರೂಮ್ ಸಕ್ಕತ್ತಾಗಿ ಬಂದಿದೆ. ಬಟ್ ಅದು ಎಷ್ಟು ದಿನ ಆದಮೇಲೆ ಬಂದಿದೆ ಅಂದರೆ 60 ಡೇಸ್ ಆದಮೇಲೆ ಮಶ್ರೂಮ್ ಬಂದಿದೆ. ಸೊ ನಾವು ಇದರಿಂದ ಕಲ್ತಿದ್ದೇನೆಂದರೆ, ಪೇಷನ್ಸ್ ಯಾವತ್ತೂ ನಿಮ್ಮಲ್ಲಿ ಇರಬೇಕು. ಅವತ್ತು ಮಾತ್ರ ನೀವು ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಸೊ ಬನ್ನಿ, ಮಶ್ರೂಮ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಈಗ ಏನಂದರೆ, ಫಸ್ಟ್ ಆಫ್ ಆಲ್ ನಾನು ಆ ಬ್ಯಾಗ್ನ ಎಸ್ಸೇಕೆ ಅಂತ ಮಾಡಿದ್ದೆ. ಮೀನ್ಸ್ ಅದೆಲ್ಲ ಹೇಳ್ತಾರೆ ಕಂಟಾಮಿನೇಷನ್ ಆಯಿತು ಬ್ಯಾಗ್ ಹೋಗಿದೆ ಅಂತ. ಬಟ್ ಅದು ಎಷ್ಟಿರಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಬಟ್ ಅದರಲ್ಲಿ ಈಗ ಆಲ್ಮೋಸ್ಟ್ 3 ಬ್ಯಾಗ್ಸಿಂದ ಒಂದು 900 ಗ್ರಾಮ್ಸು ಅರೌಂಡ್ 1 kg ಮಶ್ರೂಮ್ ಬಂದಿದೆ. ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ. ಇದೇ ಬ್ಯಾಗ್ ನೋಡಿ, ಇದು ಕಬ್ಬಿನ ತರಕಾರಿ ಸ್ಪ್ಯಾನ್ಸ್ ಹಾಕಿ, ಆಸ್ಟ್ರೇಲಿಯನ್ ಮಶ್ರೂಮ್ ಸ್ಪ್ಯಾನ್ಸ್ ಹಾಕಿ ಮಾಡಿದ್ದು. ಸೊ ಈ ಥರ ಬಂದಿದೆ. ಇದೊಂದು 300 ಗ್ರಾಮ್ ಬರುತ್ತೆ, ಓಕೆನಾ? ಇದೊಂದು ಬ್ಯಾಗು. ನೆಕ್ಸ್ಟು ಇನ್ನು ಬರುತ್ತೆ, ಇದು ಹಾರ್ವೆಸ್ಟು. ನೆಕ್ಸ್ಟ್ ಇದು ನೋಡಿ. ನೆಕ್ಸ್ಟು ಇದು ಸಕ್ಕತ್ತಾಗಿ ಬಂದಿದೆ ನೋಡಿ. ಇದು ಹಾರ್ವೆಸ್ಟ್ ಸ್ಟೇಜಲ್ಲೇ ಇದು, ಓಕೆನಾ? ಹಾರ್ವೆಸ್ಟ್ ಸ್ಟೇಜ್ ಇದು. ಇನ್ನು ಹಾರ್ವೆಸ್ಟ್ ಸ್ಟೇಜ್ ಅಂದರೆ ಯಾವ ಥರ ಗೊತ್ತು ಮಾಡ್ಕೊಳ್ಳೋದು ಅಂದರೆ, ಇದು ಏನಿರುತ್ತಲ್ಲ ಇದು ಬ್ರೌನ್ ಆಗುತ್ತೆ, ಬ್ರೌನ್ ಮತ್ತು ಸ್ವಲ್ಪ ಮಡ್ಸ್ಕೊಳ್ಳುತ್ತಿಲ್ಲ, ಆಗ ಹಾರ್ವೆಸ್ಟ್ ಸ್ಟೇಜ್ ಅಂತ. ಅದು ಕಬ್ಬಿನ ತರ್ಗಿಂದ ಏನು ಮಾಡೋಕ್ಕಾಗುತ್ತೆ, ಅದು ವೇಸ್ಟೇಜು. ಬೆಂಕಿಗೆ ಹಾಕಿ ಸುಡ್ತಾರೆ ಕಬ್ಬಿನ ತರ್ಗ ಬೇಜನ್ ಜನ. ಬಟ್ ಆ ಕಬ್ಬಿನ ತರ್ಗಿಂದ ನೋಡೋಣ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಬಂದು ಸೊ ಮಾಡಿದ್ದೀವಿ. ಈ ಥರ ರಿಸಲ್ಟ್ ಬಂದಿದೆ, ಓಕೆನಾ? ಮತ್ತು ನಂದು ಇನ್ನೊಂದು ಎಕ್ಸ್ಪೆರಿಮೆಂಟ್ ಏನಂತ ಇದೆ ಅಂದರೆ, ಕಬ್ಬಿನ ತರ್ಗಿಗೆ ಒಂದು ಸ್ವಲ್ಪ ಬೇವಿನ ಎಣ್ಣೆ ಹಾಕಿದರೆ ಅದು ಪ್ರೋಟೀನ್ ಇರುತ್ತಲ್ಲ, ನ್ಯೂಟ್ರಿಯೆಂಟು ಸಕ್ಕತ್ತಾಗಿ ಬರುತ್ತೆ ಅಂತ ಒಂದು ಪ್ಲ್ಯಾನ್ ಇದೆ. ನೆಕ್ಸ್ಟ್ ಸತಿ ಟ್ರೈನ್ ಮಾಡ್ತೀನಿ, ಓಕೆನಾ? ಈಗ ಇಷ್ಟು ಬಂದಿದೆ ನೋಡಿ. ಅರೌಂಡ್ ಇದರಿಂದ ಒಂದು 1 kg ಮಶ್ರೂಮ್ ಐತೆ ಇದರಲ್ಲಿ, ಓಕೆನಾ? ಇನ್ನೂ ಬರುತ್ತೆ. ಇದು ಓನ್ಲಿ ಫಸ್ಟ್ ಸ್ಟೇಜು. ಆಫ್ಟರ್ 60 ಡೇಸ್ ಆದಮೇಲೆ ಬಂದಿರೋದು ಇದು. ದೆನ್ ಇದು ಯಾವತ್ತು ಗೊತ್ತಾ ಮಾಡಿದ್ದು, ಡೇಟ್ ತೋರಿಸ್ತು ನೋಡಿ. ಡೇಟು 3 ಬಿಡು, 3 ಸುಮ್ಮನೆ ಎಳಿಬೇಡ. ಇಲ್ಲಿ 3/9/2025 ಮಾಡಿದ್ದು ಆಸ್ಟ್ರೇಲಿಯನ್ ಮಶ್ರೂಮು. ಬಟ್ ಈಗ ಬಂದಿದೆ ಇದು, ಓಕೆನಾ? 1-2.5 ತಿಂಗಳಾಯ್ತು. ಇಂಡಿಯಾದಲ್ಲಿ ಮೋಸ್ಟ್ ಪ್ರಾಬ್ಲಮ್ ಏನಂದರೆ ಪ್ಲಾಸ್ಟಿಕ್, ಓಕೆನಾ? ಇಂಡಿಯಾದಲ್ಲಿ ಪ್ಲಾಸ್ಟಿಕ್ ತುಂಬ ವೇಸ್ಟ್ ಆಗ್ತಿದೆ. ಈ ಪ್ಲಾಸ್ಟಿಕ್ ಬಾಟಲ್ನ ಯಾವ ಥರ ಯೂಸ್ ಮಾಡ್ಬೋದು ಇನೋವೇಟಿವ್ ಆಗಿ ಅಂತ ನೋಡ್ತಾ ಇದ್ದೀವಿ. ಸೊ ಈ ಥರ ಯೂಸ್ ಮಾಡಿದ್ದೀವಿ. ಏನಂದರೆ, ಇದಕ್ಕೆ ಹುಲ್ಲು ಹಾಕಿ ಮಧ್ಯೆ ಸ್ಪ್ಯಾನ್ಸ್ ಹಾಕಿ ಹೋಲ್ ಮಾಡಿ ಪ್ಯಾಚ್ ಹೊಡೆದಿದ್ದೀವಿ. ಇದನ್ನ ಒಂದು 20 ಡೇಸ್ 30 ಡೇಸ್ ಇಡಬೇಕು, ಆಮೇಲೆ ನೋಡೋದು ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಸೊ ಪ್ಲಾಸ್ಟಿಕ್ ಬಾಟಲ್ ಆಯಿತು, ಮತ್ತು ಇದೊಂದು ಬಾಕ್ಸ್ ಇತ್ತು ನಮ್ಮ ಮನೇಲಿ ಹಳೇದು. ಸೊ ಅದರಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ನೋಡಿ. ಇದು ಓಕೆನಾ? ಇಷ್ಟು ಆಯಿತು ನಮ್ಮ ಮಶ್ರೂಮ್ ಎಕ್ಸ್ಪೆರಿಮೆಂಟ್ ವಿತ್ ಡಿಫ್ರೆಂಟ್ ಸಬ್ಸ್ಟ್ರೇಟ್ ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಬ್ಯಾಗ್ಸ್ ಆ್ಯಂಡ್ ಸೋರ್ಸ್. 100 ಬ್ಯಾಗ್ಸು 10 kg ಮಶ್ರೂಮ್ ತಗೊಂಡು 100 ಬ್ಯಾಗ್ಸು ಮಶ್ರೂಮ್ ಪ್ಯಾಕ್ ಮಾಡಿದ್ದು ರಾಗಿ ಹುಲ್ಲಲ್ಲಿ ನೋಡಿ. ಇಷ್ಟ ಆಗಿದೆ. 100 ಬ್ಯಾಗ್ಸು 10 kg ಆಯಿತು. ಇನ್ನು ಇದಕ್ಕೆ ಸ್ಪ್ಯಾನ್ಸಿಗೆ 1000 ರುಪೀಸು ಅಮೌಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪ್ಲಾಸ್ಟಿಕ್ ಅಂತ ಬಂದು ಎಲ್ಲ ಬಂದರೂ ಒಂದು ಅದಕ್ಕೊಂದು 200, ಟೋಟಲ್ ಒಂದು 1200 ರುಪೀಸ್ ಒಂದು ಇನ್ವೆಸ್ಟ್ಮೆಂಟ್ ಇದೆ ಇಲ್ಲಿ. ದೆನ್ ಇದಕ್ಕೆ ಸಬ್ಸ್ಟ್ರೇಟ್ ಅಂದರೆ ರಾಗಿ ಹುಲ್ಲು ನಮ್ಮದೇ ಇತ್ತು, ಅದೇನು ಬಿದ್ದಿಲ್ಲ. ಮೀನ್ಸ್ ಅದಕ್ಕೆ ಅಂದರೆ ಒಂದು 2.5-3 ಆಗಿದೆ. ಇದಕ್ಕೆ ಅಂದರೆ 1.5 120 150 ಅಂದ್ರೆ ಒಂದು 500 ರೂಪಾಯಿ. ಅದು ಅರೌಂಡ್ 1500 1700 ಇಲ್ಲಿ ದುಡ್ಡು ಮೀನ್ಸ್ ಇನ್ವೆಸ್ಟ್ಮೆಂಟ್ ಹಾಕಿದ್ದೀವಿ. ಸೊ ಇದರಿಂದ ಔಟ್ಪುಟ್ ತೆಗಿಬೇಕು. ಸೊ ಇಲ್ಲಿ ಬರೋಕ್ಕೆ ಒಂದು 20 ಡೇಸ್ ತಗೊಳುತ್ತೆ. ನೋಡೋಣ, ಬಂದಮೇಲೆ ಡೈರೆಕ್ಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಬರುತ್ತೆ ಏನೇನು ಅಂತ ಫುಲ್ಲು ಡೀಟೇಲು A to Z ತೋರಿಸ್ತೀವಿ, ಬನ್ನಿ ನೋಡಿ. ಇದು ಈ 3 ಬ್ಯಾಗು ಇದೇನಾದರೂ ಇದೇನಾದರೂ ಸಕ್ಸಸ್ ಆದರೆ ಈ ಥರ ಒಂದು ಬಾಟಲ್ನ ನಾವು ಪ್ರತಿಯೊಂದು ಸ್ಟೋರಲ್ಲೂ ಪ್ರತಿಯೊಂದು ಇದರಲ್ಲೂ ಸಿಗಂಗೆ ಮಾಡಿದರೆ ಎಷ್ಟು ಒಂದು ಇನೋವೇಟಿವ್ ಥರ ಯೂಸ್ ಮಾಡಿ ಜನಕ್ಕೆ ಪ್ರೋಟೀನ್ನ ಯಾವ ಥರ ಕೊಡ್ಬೋದು ಥಿಂಕ್ ಮಾಡಿ ನೀವೇ. ಸೊ ಓಕೆನಾ? ಇನ್ನೊಂದೇನೆಂದರೆ, ನಮ್ಮ ಇಂಡಿಯಾದಲ್ಲಿ ನ್ಯೂಟ್ರಿಯೆಂಟ್ ಲೆವೆಲ್ ಕಮ್ಮಿ, ಓಕೆನಾ? ಎಲ್ಲ ಅನೋಮಿಯಾ ಎಂಬ ರೋಗದಿಂದ ಬಳಲ್ತಿದ್ದಾರೆ. ಒಂದು ಚಿಕ್ಕ ಮಗುವಲ್ಲಿ ರಕ್ತದ ಕಣ ಇಲ್ಲ. ಸೊ ಮಶ್ರೂಮ್ ತಿನ್ನೋದ್ರಿಂದ ಆ ರಕ್ತದ ಕಣ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದರೆ ನೀವು ಕೇಳ್ಬೋದು, ಮಶ್ರೂಮ್ ತಿನ್ನೋದ್ರಿಂದ ಯಾವ ಥರ ಆಗುತ್ತೆ ಅಂದರೆ, ಈಗ ನಂದು ಒಪಿನಿಯನ್ ಏನಂದರೆ, ಒಂದು ಮಶ್ರೂಮ್ ಒಬ್ಬ ಸಾಮಾನ್ಯ
ಬಡ ರೈತನ ಕೈಲಿ ಆಗ್ಬೋದು, ಒಬ್ಬ ಬಡ ಏನೋ ಒಂದು ಒಬ್ಬ ಸಾಮಾನ್ಯ ಮತ್ತೆ ಬಡವರ ಕೈಲಿ ತಾಣಕ್ಕಾಗಲ್ಲ ಮಶ್ರೂಮ್, ಯಾಕಂದ್ರೆ ರೈಟ್ ಹೆವಿ ಅಂತಾರೆ. ಸೊ ನೋಡಿ ಈ ಥರ ಪ್ಲಾಸ್ಟಿಕ್ ಬಾಟಲ್ನ ಮಶ್ರೂಮ್ ಬ್ಯಾಗ್ಗಳಿಗೆ ಉಪಯೋಗಿಸೋದ್ರಿಂದ ನಮ್ಗೆ ತುಂಬ ಯೂಸ್ ಆಗುತ್ತೆ. ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈ ಪ್ಲಾಸ್ಟಿಕ್ಕು ಎಲ್ಲ ಮದುವೆ ಎಲ್ಲ ಯಾವುದೇ ಕಾರ್ಯಗಳಾಗಿರ್ಬೋದು ವೇಸ್ಟಾಗಿ ಬಿದ್ದಿರುತ್ತೆ. ಅದನ್ನ ಸರಿಯಾಗಿ ಡಿಸ್ಪೋಸಲ್ ಮಾಡಲ್ಲ, ಏನೂ ಮಾಡಲ್ಲ. ಆ ಪ್ಲಾಸ್ಟಿಕ್ಸ್ ಅಕಾರ್ಡಿಂಗ್ ಟು ಡೇಟಾ ಪ್ರಕಾರ ಇಂಡಿಯಾದಲ್ಲಿ ಸಖತ್ತು ಪ್ಲಾಸ್ಟಿಕ್ ವೇಸ್ಟ್ ಆಗ್ತಾಯಿದೆ. ಅರೌಂಡ್ 3 lakh tons ಪ್ಲಾಸ್ಟಿಕ್ಕು ವೇಸ್ಟ್ ಆಗ್ತಾಯಿದೆ. ಮತ್ತು ಅದನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಯಾವುದೇ ಫಾರ್ಮರ್ಸ್ಗೂ ಮತ್ತು ಸಿವಿಲಿಯನ್ಸ್ಗೂ ಗೊತ್ತಿಲ್ಲ. ಬಟ್ ನೋಡಿ, ಈ ಪ್ಲಾಸ್ಟಿಕ್ ಬಾಟಲ್ನ ಈ ಮಶ್ರೂಮ್ ಬ್ಯಾಗ್ ಆಗಿ ಉಪಯೋಗಿಸೋದ್ರಿಂದ ನಮಗೆ ತುಂಬ ರೀಸೈಕಲಿಂಗ್ ಆ್ಯಂಡ್ ರೀಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಗೊತ್ತಾಗುತ್ತೆ. ಯಾವ ಥರ ಈ ಪ್ಲಾಸ್ಟಿಕ್ ಬಾಟಲ್ನ ಒಂದು ಆಯುಧ ಆಗಿ ಉಪಯೋಗಿಸ್ಬೋದು. ನಮ್ಮ ಇಂಡಿಯಾದಲ್ಲಿ ನ್ಯೂಟ್ರಿಯೆಂಟ್ ಕೊರತೆ ಮಾತ್ರ ಹೆವಿ ಇದೆ. ಮಕ್ಕಳಲ್ಲಾಗಿರ್ಬೋದು, ವಿಮೆನ್ಸಲ್ಲಾಗಿರ್ಬೋದು, ಯೂತ್ಸಲ್ಲಾಗಿರ್ಬೋದು ನ್ಯೂಟ್ರಿಯೆಂಟ್ ಕೊರತೆ ತುಂಬ ಇದೆ. ಆ ನ್ಯೂಟ್ರಿಯೆಂಟ ಈ ಥರ ಒಂದು ಇನೋವೇಷನಿಂದ ಯಾವ ಥರ ಕಮ್ಮಿ ಮಾಡ್ಬೋದು ಅಂತ ನಾವು ನೋಡ್ಬೋದು. ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಯಾವ ದೇಶ ರಕ್ತಹೀನತೆಯಿಂದ ಬಳಲುತ್ತಿದೆ ಜಾಸ್ತಿ ಅಂತ. ಆ ಲೀಸ್ಟಲ್ಲಿ ಇಂಡಿಯಾ ಕೂಡ ಇದೆ. ಸೊ ಮಶ್ರೂಮಿಂದ ಆ ಒಂದು ಕೊರತೆನ ನೀಗಿಸ್ಬೋದು ಅಂತ ನನ್ನ ಒಪಿನಿಯನ್, ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು, ನಮ್ಮ ಎಕ್ಸ್ಪೆರಿಮೆಂಟ್ ವಿತ್ ಡಿಫ್ರೆಂಟ್ ಸೋರ್ಸಸ್ ಆ್ಯಂಡ್ ಆಯಿತು. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಭೇಟಿ ಮಾಡ್ತೀವಿ. ಆ್ಯಂಡ್ ಒನ್ ಥಿಂಗ್ ಯಾವಾಗಲೂ ಜ್ಞಾಪನ ಇರಲಿ, ಅದೇನು ಅಂದರೆ ಯು ಹ್ಯಾವ್ ಟು ಬಿ ಫೋಕಸ್ ಆನ್ ಯುವರ್ ವರ್ಕ್ ಆ್ಯಂಡ್ ಬಿ ರೆಡಿ ಟು ಡೂ. ಓಕೆ, ನಮ್ಮ ಮೈಂಡ್ ಜಾಸ್ತಿ ರಿಸಲ್ಟ್ ಬಗ್ಗೆ ಯೋಚನೆ ಮಾಡುತ್ತೆ. ಬೇಡ, ರಿಸಲ್ಟ್ ಬಗ್ಗೆ ಯೋಚನೆ ಬೇಡ, ರಿಸಲ್ಟ್ ನಮ್ಮ ಕೈಲಿಲ್ಲ, ಓಕೆನಾ. ರಿಸಲ್ಟ್ ಇರೋದು ಗಾಡ್ ಕೈಲಿ. ಸೊ ಜಸ್ಟ್ ಫೋಕಸ್ ಆನ್ ಯುವರ್ ವರ್ಕ್ ವಿತ್ ಗಾಡ್ ಮೀನ್ಸ್ ಯುವರ್ ವರ್ಕ್. ಕಾಯಕವೇ ಕೈಲಾಸ ಎಂದು ಬಸವಣ್ಣವರು ಅವತ್ತಿನ ಕಾಲದಲ್ಲಿ ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ಹೇಳಿದ ಪುಣ್ಯಾತ್ಮ ಅವರು, ಓಕೆನಾ. ಓಕೆ, ಸಿ ಯು. ಜೈ ಹಿಂದ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.